ಮೇಡಮ್ 2019ರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಮೈತ್ರಿ ಧರ್ಮನೇ ಇತ್ತು. ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಮೈತ್ರಿ ಅಭ್ಯರ್ಥಿ ಹಾಕಿದರು. ಆವಾಗ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಮೈತ್ರಿ ಧರ್ಮವನ್ನು ಮೀರಿ ಸುಮಲತಾ ಅವರನ್ನು ಗೆಲ್ಲಿಸಿದರು. ಇದು ನಿಜಾನಾ? ಇದು ಓಪನ್ ಸೀಕ್ರೆಟ್. ಇದರಲ್ಲಿ ಏನು ಯಾರಿಗೂ ಗೊತ್ತಿಲ್ಲದೆ ಇರೋಂಥ ವಿಚಾರ ಏನೂ ಇಲ್ಲ. ಅದು ಎಸ್ಪೆಷಲಿ ಇನ್ ಮಂಡ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು. ಖಂಡಿತ ಅವ್ರಿಗೆ ಬೇಜಾರಾಗಿರೋವಂಥ ವಿಷಯಗಳು ಹಲವಾರಿತ್ತು. ಯಾಕೆಂದರೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಳ್ದೇನೆ ಅಲ್ಲಿ ನಿಮಗೆ ಲೋಕಲ್ ಪರಿಸ್ಥಿತಿ ಹೇಗೆ ಅಂದರೆ, ಕಾಂಗ್ರೆಸ್ಸು ಜೆ ಡಿ ಎಸ್ಸು ಜಿದ್ದಿನ ಹೋರಾಟ ಮೊದಲಿಂದ ಮಾಡ್ಕೊಂಡು ಬಂದವರು. ಆ ಸಂದರ್ಭದಲ್ಲಿ ನೀವು ಏಕಾಏಕಿ ನಾವು ದೋಸ್ತುಗಳು ಅಂತ ಸಡನ್ನಾಗಿ ನೀವು ಅಸೆಂಬ್ಲಿ ಎಲೆಕ್ಷನಲ್ಲಿ ಮಾಡ್ಕೊಂಡಿಲ್ಲ. ನೀವು ಎಲೆಕ್ಷನ್ ಆದ ನಂತರ ನೀವು ಮಾಡ್ಕೊಂಡಿರೋ ಒಂದು ಅಲಯನ್ಸ್ ಅದು 2018 ಸರ್ಕಾರ ಫಾರ್ಮ್ ಮಾಡೋಕ್ಕೆ. ಸೊ ಹಾಗಾಗಿ ಆ ಒಂದು ವಿಚಾರ ಬಂದಾಗ ಇವರು ದಿನ ಬೆಳಗ್ಗೆ ಒಬ್ರಿಗೊಬ್ಬರು ಟಿಕಿಸ್ಕೊಂಡು ಚುಡಾಯಿಸ್ಕೊಂಡು ಕಾಲಿಳಿಯುವಂಥ ಒಂದು 2 ಪಕ್ಷಗಳ ಕಾರ್ಯಕರ್ತರು ನೀವು ಒಂದಾಗಿ ಅಣ್ಣ ತಮ್ಮಂದರಾಗಿ ಕೆಲಸ ಮಾಡಿ ಅಂದರೆ ಅದು ಅವ್ರು ಮಾಡೋದಿಲ್ಲ. ಖಂಡಿತ ಅದನ್ನು ಮಾಡೋದಿಲ್ಲ. ಈಗಲೂ ಐ ಆಮ್ ಬ್ಯಾಂಕಿಂಗ್ ಆನ್ ದ್ಯಾಟ್. ಬಿಕಾಸ್ ಈಗ ಜೆ ಡಿ ಎಸ್ಸು NDA ಒಂದು ಅಭ್ಯರ್ಥಿಯಾಗಿ ನಾನು ನಿಂತ್ಕೊಳ್ಬೇಕು ಅಂದರೆ ಖಂಡಿತ ಅವರ ಆಪೋನೆಂಟ್ ಯಾರು? ಕಾಂಗ್ರೆಸ್. ಈಗ ಕಾಂಗ್ರೆಸ್ಗೆ ಒಂದಷ್ಟು ವರ್ಗ ಜೆ ಡಿ ಎಸ್ಸಲ್ಲಿ ಖಂಡಿತ ಮಾಡೋದಿಲ್ಲ. ಬಿಕಾಸ್ ಅವರ ಮೇನ್ ಅಪೋನೆಂಟ್ ಕಾಂಗ್ರೆಸ್ಸಲ್ಲಿ. ಅಲ್ಲ ಮೇಡಮ್, ತಮಗೆ ಸಂಸದರಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಮೈತ್ರಿ ಧರ್ಮವನ್ನು ಮೀರಿ ನಿಮ್ಮ ಪರವಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದೊಂಥರ ದ್ರೋಹ ಮಾಡ್ದಂಗಲ್ವಾ ಈಗ ತಾವು BJPಗೆ ಸಪೋರ್ಟ್ ಮಾಡೋದು? ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ದ್ರೋಹ ಮಾಡೋದನ್ನ ಅಥವಾ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿರೋಧ ಮಾಡಿಕೊಂಡು ಸುಮಲತಾ ಅವರು ನಮ್ಮ ಪಕ್ಷಕ್ಕೆ ಬೇಡ ಅನ್ನೋವಂಥ ನಾಯಕರ ದ್ರೋಹ ಮಾಡಿದಾರ ಅಂತ ಜನಕ್ಕೆ ಅಲ್ಲಿ ಚೆನ್ನಾಗಿ ಗೊತ್ತಿದೆ. ನನ್ನ ಕಡೆಯಿಂದ ಯಾವ ತಪ್ಪು ನಡೆದಿಲ್ಲ. ಆದರೆ ಸುಮಲತಾ ಅವರು ಕಾಂಗ್ರೆಸ್ಸಿಗೆ ಬಂದರೆ ನಮಗೊಂದಷ್ಟು ತೊಂದರೆ ಆಗ್ಬೋದು ಮಂಡ್ಯದಲ್ಲಿ, ಅಥವಾ ನಮ್ಮ ಪಕ್ಷಕ್ಕೆ ಬಂದರೆ ಒಂದಷ್ಟು ಏನೋ ನಮಗೆ ಅನುಕೂಲ ಆಗೋದಿಲ್ಲ ಅನ್ನೋವಂಥ ನಾಯಕರು ಯಾರು ಅನ್ನೋದು ನೀವೇ ಮಂಡ್ಯದಲ್ಲಿ ವಿಚಾರಿಸಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಯು ಹ್ಯಾವ್ ನೋ ಚಾಯ್ಸ್. ಅಲ್ಲ, ಚಾಯ್ಸ್ ಅಲ್ಲ, ನಾನು ಚಾಯ್ಸ್ ಅಂತ ಹೇಳೋಕೆ ಇಷ್ಟಪಡಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ನನಗೆ ಎಲ್ಲಿ ಗೌರವ ಇಲ್ವೋ, ನನಗೆ ಎಲ್ಲಿ ನೀವು ಬರಬೇಕು ಅಂತ ಯಾರು ಕೇಳಲ್ವೋ ಅಲ್ಲಿಗೆ ನಾನು ಯಾಕೆ ಹೋಗಲಿ? ನನಗೆ ನೀವು ಬನ್ನಿ, ನಮ್ಮ ಪಕ್ಷಕ್ಕೆ ಬೇಕು, ನೀವು ನಮ್ಮ ಪಕ್ಷದಲ್ಲೇ ಉಳಿಬೇಕು, ನಾವಿಬ್ಬರು ಒಗ್ಗಟ್ಟಿಂದ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಒಬ್ಬ ಪ್ರಧಾನಮಂತ್ರಿಗಳು ನನಗೆ ಹೇಳ್ತಾರೆ. ಹೈಯೆಸ್ಟ್ ಲೆವೆಲ್ ಒಂದು ದೇಶದಲ್ಲೆಲ್ಲ ನಮ್ಮ ಪ್ರಪಂಚದಲ್ಲೇ ಬೆಸ್ಟ್ ಲೀಡರ್, ಪಾಪ್ಯುಲರ್ ಲೀಡರ್ ಅಂತ ಹೆಸರು ತಗೊಂಡಿರೋ ಪ್ರಧಾನಮಂತ್ರಿ ನನಗೆ ಒಬ್ಬ ಸಾಧಾರಣ ಒಂದು ಜಸ್ಟ್ ಒನ್ MP ನಾನು ಅಂಥ ಒಬ್ರಿಗೆ ಅವ್ರು ಬಂದು ಹೇಳೋದು ಆ ಕಡೆ ಇದೆ. ಈ ಕಡೆ ನೀವು ಇವ್ರನ್ನ ವಿರೋಧ ಮಾಡ್ಕೊಂಡು ಇವ್ರು ಯಾಕಪ್ಪ ನಮ್ಮ ಪಕ್ಷಕ್ಕೆ ಬೇಕು? ಈಗ ಅಂಬರೀಷ್ ಅವರಿದ್ದಾಗಲೇ ನಾವು ನೋಡಿದ್ವಿ, ನಮಗೆ ಅವರ ಪಾಪ್ಯುಲಾರಿಟಿನೇ ಮ್ಯಾಚ್ ಮಾಡೋಕ್ಕೆ ಅಥವಾ ಕಟ್ ಮಾಡೋಕ್ಕೆ ಆಗಿಲ್ಲ. ಈಗ ಸುಮಲತಾ ಬಂದು ಆ ಜಾಗದಲ್ಲಿ ತಿರ್ಗಾ ಇನ್ನೊಬ್ಬರು ಪಾಪ್ಯುಲರ್ ಲೀಡರ್ ಎದ್ದುಬಿಟ್ರೆ ನಮ್ಗೆ ಮತ್ತೆ ಅದೇ ಪರಿಸ್ಥಿತಿ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋವಂಥ ಮೈಂಡ್ ಸೆಟ್ಗಳು ನನ್ನನ್ನು ಕಾಂಗ್ರೆಸ್ಸಲ್ಲಿ ಅಪೋಸ್ ಮಾಡಿದ್ದಾರೆ. ಇದು ಓಪನ್ ಫ್ಯಾಕ್ಟ್. ಇದೂ ಈಗ ಕಾರ್ಯಕರ್ತರಲ್ಲಿ ನೀವು ಹೇಳ್ತಿದ್ದೀರಾ, ಈಗಲೂ ಅದರಲ್ಲಿ ಒಂದು ದೊಡ್ಡ ಭಾಗ ನನ್ನ ಪರವಾಗಿದ್ದಾರೆ. ಅವ್ರಿಗೆ ಗೊತ್ತು ಕಾಂಗ್ರೆಸ್ಸಿಂದ ನನಗೆ ಯಾವ ರೀತಿ ಟ್ರೀಟ್ಮೆಂಟು ಅಂಬರೀಷ್ ಅವ್ರು ಸಿಕ್ಕಿದೆ, ನನಗೂ ಸಿಕ್ಕಿದೆ ಅಂತ. ಕಾಂಗ್ರೆಸ್ನ ನಾನು ಅಪ್ರೋಚ್ ಮಾಡಿಲ್ವಾ? ಫಸ್ಟು 2019 ಅವರೇ ಸೀಟ್ ಕೊಟ್ಟಿದ್ರೆ ಯಾಕೆ ಕೊಡಲಿಲ್ಲ? ಮತ್ತೆ ಅವರು ಅಂಬರೀಷ್ ಅವರು ಆ ಪಾರ್ಟಿಗೆ ಇಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದವರು, ಪಾರ್ಟಿಗೆ ಒನ್ ಆಫ್ ದ ಟಾಲೆಸ್ಟ್ ಲೀಡರ್ಸ್. ಮೈತ್ರಿ ಸರ್ಕಾರ ಇತ್ತಲ್ಲ, ಮೈತ್ರಿ ಸರ್ಕಾರದಲ್ಲಿ ಇವರು ಮೈತ್ರಿನೇ ಅವರು ಮೈತ್ರಿನಲ್ವಾ? ಈಗ BJPನೂ ಮೈತ್ರಿ ಸರ್ಕಾರದಲ್ಲಿದೆ. ವೈ ದೇ ಆರ್ ಫೈಟಿಂಗ್ ಫಾರ್ ಮಂಡ್ಯ? ಮೊದಲೇ ಅನೌನ್ಸ್ ಮಾಡ್ಬೋದಾಗಿತ್ತಲ್ಲ JDS ಕ್ಯಾಂಡಿಡೇಟ್ ಅಂತ. ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಪಕ್ಷದ ಒಂದು ಇದನ್ನು ಸಂಘಟನೆ ಮಾಡಬೇಕು, ನಮ್ಮ ಲೀಡರ್ಸ್ಗೂ ಒಂದು ಬೆಲೆ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವ್ರು ಗೌರವ ಕೊಡಬೇಕಾಗಿತ್ತು. ಅಂಬರೀಷ್ಗೆ ಕೊಡಲಿಲ್ಲ ಅವರು. ಅಲ್ಲ, ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ, ಗೆದ್ದ ಮೇಲೆ ಸುಮಲತಾ ಅವ್ರ ಕಾರ್ಯಕರ್ತರನ್ನು ಮಾತಾಡಿಸ್ಲಿಲ್ವಂತೆ, ಲೀಡರ್ಗಳನ್ನು ಮಾತಾಡಿಸ್ಲಿಲ್ವಂತೆ, ಅನುದಾನ ಕೊಡಲಿಲ್ವಂತೆ, ಈ ಥರ ಸಣ್ಣ ಸಣ್ಣ ಕಾರಣಗಳನ್ನು ಹೇಳ್ತಾರೆ. ಇದು ಇವಾಗ ಈ ಬದಲಾದ ಪರಿಸ್ಥಿತಿಲಿ ಅವ್ರು ಹೇಳಲೇಬೇಕು. ಈಗ ನಾನು ಅವ್ರಿಗೆ ಈ ಒಂದು ತಾವು ನಾಗಮಂಗಲದಲ್ಲಿ ಅದು ಯಾವುದೋ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪರ ವೋಟ್ ಹಾಕಿದ್ರು, ಅವರು ನೀವು ಕಾಂಗ್ರೆಸ್ ಪರ ಇರಲಿಲ್ಲ ಅಂತ ಒಂದು ವಾದ ಇದೆ. ಅದು ಅವರು ಸುಮ್ಮನೆ ಮಾತಾಡೋ ಮಾತುಗಳು, ಅದರಲ್ಲಿ ಬೇಸಿಸ್ಸೇ ಇಲ್ಲ, ನಿಜಾನೂ ಇಲ್ಲ.
ಏನೋ ಗಾಳಿಯಲ್ಲಿ ಗುಂಡೊಡೆದಂಗೆ ಏನೋ ಮಾತಾಡ್ತಾರೆ. ಬಿಕಾಸ್ ನನ್ನ ಬಗ್ಗೆ ಬೇರೆ ಮಾತಾಡೋಕ್ಕೆ ಅವರಲ್ಲಿ ಏನೂ ಇಲ್ಲ. ನಾನೇನು ತಪ್ಪು ಮಾಡಿದ್ನಾ ಅಥವಾ ದ್ರೋಹ ಮಾಡಿದ್ನಾ ಅಂತ ಹೇಳೋಕ್ಕೆ ಅವರಲ್ಲಿ ಏನೇನೂ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ನಾನು ನನ್ನ ಪರವಾಗಿ ಯಾರು ನಿಂತ್ಕೊಂಡ್ರೋ ಅವ್ರ ಪರವಾಗಿ ನಾನು ನಿಂತಿದ್ದೆ. ಇನ್ಫ್ಯಾಕ್ಟ್ ಅದಕ್ಕೊಂದು ದೊಡ್ಡ ಸಾಕ್ಷಿ ಹೇಳ್ತೀನಿ ನಾನು. ಪಾಂಡವಪುರ ಎಲೆಕ್ಷನಲ್ಲಿ ನಾನು BJPಗೆ ಇಡೀ ಜಿಲ್ಲೆಯಲ್ಲಿ ಸಪೋರ್ಟ್ ಕೊಟ್ಟರು. ನಾನು ಪಾಂಡವಪುರದ ವಿಷಯ ಬಂದಾಗ ನಾನು ಲೀಡರ್ಶಿಪ್ಗೆ ನಾನು ಸ್ಪಷ್ಟವಾಗಿ ನನ್ನ ನಿಲುವು ಹೇಳಿದ್ದೀನಿ. ಪಾಂಡವಪುರದಲ್ಲಿ ನಾನು ದರ್ಶನ್ ಪುಟ್ನೆಗೆ ಮಾತು ಕೊಟ್ಟಿದ್ದೆ. ಈ ಒಂದು ಎಲೆಕ್ಷನ್ ವಿಚಾರವಾಗಿ ನಾನು ಅಲ್ಲಿ ಹೋಗಿ ಪ್ರಚಾರ BJP ಪರ ಮಾಡಲ್ಲ ಅಂತಲೂ ಹೇಳಿದ್ದೆ. ನಾನು ಓಪನ್ ಆಗಿ ಹೇಳಿ, ನಾನು ಯಾವುದನ್ನು ಹಿಂದೆಯಿಂದ ಒಂಥರ ಕದ್ದು ಮುಚ್ಚಿ ಬೇರೆ ರಾಜಕಾರಣ ಥರ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಓಪನ್ ಆಗಿ ನಾನು ಹೇಳಿದ್ದೆ, ಆ ಮಾತಿಗೆ ನಾನು ನಿಂತ್ಕೊಂಡಿದ್ದೆ. ಅದು ನನ್ನ ಸ್ಪಷ್ಟತೆ. ನನ್ನ ಮೈಂಡಲ್ಲಿ ಕ್ಲಾರಿಟಿ ಇದೆ. ನಾನು ಯಾರಿಗೆ ಮಾತು ಕೊಟ್ಟನೋ, ಯಾರು ನನ್ನ ಪರವಾಗಿ ನಿಂತರೋ ಪ್ರತಿಯೊಬ್ಬರ ಪರವಾಗಿ ನಾನು ನಿಂತಿದ್ದೀನಿ. ಯಾರು ಮಾಡ್ತಾರೆ ಆ ರಿಸ್ಕು? ನಾನು ಒಂದು ಪಾರ್ಟಿಗೆ ಸಪೋರ್ಟ್ ಕೊಟ್ಟು ಆ ಪಾರ್ಟಿಯಲ್ಲೇ ಹೇಳೋ ಒಂದು ಸಾಹಸ ಮಾಡಬೇಕಲ್ಲ ಯಾರಾದರೂ. ನಾನಿಲ್ಲ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಅವರು ನನ್ನ ನಿಲುವನ್ನು ಗೌರವಿಸಿದ್ರು. ಎಸ್, ನೀವು ಮಾತು ಕೊಟ್ರಿ, ಪಾಂಡವಪುರಕ್ಕೆ ನಾವು ನಿಮ್ಮನ್ನು ಕೇಳಲ್ಲ ಹೋಗಿ ಪ್ರಚಾರ ಮಾಡೋಕ್ಕೆ, ನೀವು ಉಳಿದಂಥ ಕಡೆ ನಮ್ಗೆ ಸಪೋರ್ಟ್ ಕೊಡಿ ಅನ್ನೋವಂಥ ಮಾತನ್ನು ಅವರು ಒಪ್ಕೊಂಡು ನನಗೆ ಗೌರವ ಕೊಟ್ಟರು. ಸೊ ಹಾಗಾಗಿ ಈ ರೀತಿ ನಾನು ಒಬ್ಬ ರೈತ ಸಂಘದ ಒಬ್ಬರ ನಾಯಕರಿಗೆ ನಾನು ಈ ರೀತಿ ಹೆಲ್ಪ್ ಆಗಿ ನಾನು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದ್ದೆ. ನನಗೆ ನಿಂತಿರೋ ಕಾರ್ಯಕರ್ತರು ಮಾಡಿಲ್ವಾ ಇಷ್ಟು ವರ್ಷವೂ? ಯಾರಿಗೆ ಮಾಡ್ತಿದ್ದೆ ಮತ್ತೆ ನಾನು? ಅಲ್ಲಿ ಇರೋದೇ ಅವರು, ನನ್ನ ಮನೆಗೆ ಬರ್ತಿರೋದೇ ಅವರು, ಇವತ್ತು ನಿನ್ನೆನೂ ಅವರೇ ನನ್ನ ಜೊತೆಲಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.